ಬ್ಯೂಟಿಫುಲ್ ಸೋಲ್ಸ್, ಈ ಒಂದು ಮೆಸೇಜ್ ನಿಮಗೆ ಬರ್ತಿರುವಂಥದ್ದು ರಾಧಾಕೃಷ್ಣನಿಂದ. ಚಾರ್ಜ್ ದಿಸ್ ವಿತ್ ದ ಬ್ಲೆಸ್ಸಿಂಗ್ಸ್. ನೋಡೋಣ ನಿಮಗಾಗಿ ಅವರು ಏನು ಗೈಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ಮ ಲವ್ ಲೈಫಿಗೆ ಆಗಿರುವಂಥ ಒಂದು ಮೆಸೇಜ್ ಆಗಿರುತ್ತೆ. ವಿಕ್ಟಿಮ್ ರಿಲೇಶನ್ಶಿಪ್ಪಲ್ಲಿ ನೀವು ವಿಕ್ಟಿಮ್ ಅನ್ನೋ ಎನರ್ಜಿಲಿದ್ದೀರಾ. ಯಾರು ನೋಡ್ತಾ ಇದ್ದೀರಾ ಈ ಒಂದು ಮೆಸೇಜ್, ನೀವು ಇರೋಂಥ ಒಂದು ಎನರ್ಜಿನೇ ಒಂದು ವಿಕ್ಟಿಮ್ ಅನ್ನೋ ಎನರ್ಜಿಲಿದ್ದೀರಾ. ಈ ಒಂದು ಮೈಂಡ್ಸೆಟ್ಟಿಂದ ನೀವು ಆಚೆ ಬರಬೇಕಾಗತ್ತೆ. ಲೈಕ್ ಜನ ಏನಂತಾರೋ ಏನು, ಅಥವಾ ನನ್ನ ಜೊತೆನೇ ಯಾಕೆ ಈ ರೀತಿ ಆಗ್ತಿದೆ ಅನ್ನೋ ಒಂದು ನಿಮ್ಮ ಮೆಸೇಜ್ ಹಾಕಿದರೆ, ಎಸ್, ನಿಮ್ಮ ಲೈಫಲ್ಲಿ ನಿಮ್ಮ ಜೊತೆ ಪ್ರತಿಯೊಂದು ವಿಚಾರ ಆಗ್ತಿರೋದು ಒಂದು ಕಾರಣಕ್ಕಾಗಿರುತ್ತೆ. ನಿಮ್ಮ ಜೊತೆ ಮಾತ್ರ ಆಗ್ತಿದೆ ಅಂತ ಹೇಳಿದರೆ ಅದು ನಿಮ್ಮ ಜೀವನದ ಒಂದು ಭಾಗ ಆಗಿದೆ. ಮುಂದೆ ನಿಮ್ಮ ಜೀವನ ತುಂಬ ಚೆನ್ನಾಗಾಗೋಕ್ಕೆ ನೀವು ಇವಾಗ ಒಂದು ಮೆಸೇಜ್ನ ಕಲಿಬೇಕಾಗಿರುತ್ತೆ, ಅಥವಾ ಆ ಒಂದು ಕಾರ್ಮಿಕ್ ಸೈಕಲ್ನ ನೀವು ಕಂಪ್ಲೀಟ್ ಮಾಡಿ ಮುಂದೆ ಹೋಗಬೇಕಾಗಿದೆ. ನನ್ನ ಜೊತೆನೇ ಯಾಕೆ ಹಿಂಗೆ ಅಂತ ನೀವು ಎಷ್ಟು ಕೊರಗ್ತೀರಾ, ಆ ಕಾರ್ಮಿಕ್ ಸೈಕಲಲ್ಲಿ ಇನ್ನೂ ನೀವು ಬ್ಲಾಕ್ ಆಗ್ತಾ ಹೋಗ್ತೀರಾ. ಕಾರ್ಮಿಕ್ ಸೈಕಲಲ್ಲಿ ನೀವು ಇನ್ನೂ ಲಾಕ್ ಆಗ್ತಾ ಹೋಗ್ತೀರಾ. ಆ ಒಂದು ಬಾಂಡೇಜಿಂದ ಆಚೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇನ್ಸ್ಟೆಡ್ ನಿಮ್ಮ ಒಂದು ಎನರ್ಜಿ ನಾನು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ರಾಧಾಕೃಷ್ಣ ಸಾಂಗ್ಸ್ ಹಾಕಿದ್ದೆ ಆ್ಯಂಡ್ ಇಷ್ಟೊತ್ತು ಹ್ಯಾಪಿ ಸಾಂಗ್ಸ್ ಬರ್ತಾಯಿತ್ತು. ಈ ಒಂದು ಮೆಸೇಜ್ ಚಾನಲ್ ಶುರು ಮಾಡಿದ ತಕ್ಷಣ ದ ಎನರ್ಜಿ ಶಿಫ್ಟೆಡ್. ಗ್ರೋತ್, ಯಾವಾಗ ನೀವು ತಿಳ್ಕೊತೀರಾ ಈ ಒಂದು ವಿಚಾರ ನಡೀತಿರೋದು ಏನೋ ಒಂದು ಕಲಿಬೇಕು ಅಂತ, ಆವಾಗ ನಿಮ್ಮ ಲೈಫಲ್ಲಿ ನೀವು ಗ್ರೋ ಆಗ್ತೀರಾ, ಆ ಒಂದು ಎನರ್ಜಿಯಿಂದ ಆಚೆ ಬರ್ತೀರಾ. ಆ್ಯಸ್ ಐ ಸೆಡ್, ಇದು ಕಾರ್ಮಿಕ್ ಸೈಕಲ್ ಆಗಿರೋದ್ರಿಂದ ನಿಮಗೆ ಏನೋ ಕಲಿಸೋಕ್ಕೆ ಬಂದಿರೋಂಥ ವಿಚಾರ ಆಗಿರುತ್ತೆ. ಇದನ್ನು ನೀವು ಬರ್ಕೊಂಡೇ ಬಂದಿರ್ತೀರ. ಜಸ್ಟ್ ಲೈಕ್ ರಾಧಾಕೃಷ್ಣ ಹೇಗೆ ಜಗತ್ತಿಗೆ ಪ್ರೀತಿನ ತೋರಿಸ್ಬೇಕು ಅಂತಲೇ ಬಂದರು. ಸೊ ದೇರ್ ವಾಸ್ ಸೋಲ್ ಪ್ಲ್ಯಾನ್. ಅದೇ ರೀತಿ ನೀವಿವಾಗ ಲವ್ ಲೈಫಲ್ಲಿ ಅನುಭವಿಸ್ತಿರೋದು ನಿಮ್ಮೊಂದು ಸೋಲ್ ಪ್ಲ್ಯಾನ್ ಆಗಿತ್ತು. ಈ ಒಂದು ವಿಚಾರದಿಂದ ನೀವು ಹೇಗೆ ಆಚೆ ಬರ್ತೀರಾ ಅನ್ನೋದೇ ನಿಮ್ಮೊಂದು ಚಾಲೆಂಜಿಂಗ್ ಆಗಿರುತ್ತೆ. ನನಗೆ ಯಾಕೆ ಹಿಂಗೆ ಆಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಿಂದ ನಾನು ಏನು ಕಲಿಬೋದು, ಇದರಿಂದ ನಾನು ಹೇಗೆ ಆಚೆ ಬರ್ಬೋದು. ಸೊ ವಾಟ್ ಇಫ್ ಇದನ್ನು ನಾನು ಬೇರೆ ದೃಷ್ಟಿಕೋನದಲ್ಲಿ ನೋಡಿದ್ರೆ, ಅಂದರೆ ನಾನು ಬೆಳೆಯೋದಕ್ಕೆ ಏನೋ ಹೆಲ್ಪ್ ಆಗ್ತಿದೆ, ಇಲ್ಲಿ ಏನೋ ಒಂದು ಲೆಸನ್ ಇದೆ ಏನಂತ ನೀವು ತಿಳ್ಕೊಂಡಾಗ, ನಿಮ್ಮ ಎನರ್ಜಿ ವಿಕ್ಟಿಮಿಂದ ಗ್ರೋತಿಗೆ ಶಿಫ್ಟ್ ಆದಾಗ ನಿಮ್ಮ ಒಂದು ಲವ್ ಲೈಫಲ್ಲಿ ಚೇಂಜಸ್ ಬರುವಂಥದ್ದಾಗಿರುತ್ತೆ. ಆ್ಯಂಡ್ ಎರಡೂ ಕೂಡ ಹಾರ್ಟ್ ಚಕ್ರಗೆ ಕನೆಕ್ಟ್ ಆಗಿರುವಂಥದ್ದಾಗಿದೆ, ಗ್ರೀನ್ ಕಲರ್. ಸೊ ನಿಮ್ಮ ಹಾರ್ಟ್ ಚಕ್ರದಲ್ಲಿ ತುಂಬ ಪೇನ್ಸ್ ಇರುವಂಥದ್ದಾಗಿದೆ. ನೀವು ತುಂಬ ಸ್ಯಾಡ್ ಸಾಂಗ್ಸ್ ಕೇಳ್ತೀರಾ ಅಥವಾ ನಿಮಗೆ ತುಂಬ ಸ್ಯಾಡ್ ಸಾಂಗ್ಸ್ ಕನೆಕ್ಟ್ ಆಗುತ್ತೆ ಅನ್ನೋದಾಗಿದ್ದರೆ, ಯು ನೀಡ್ ಟು ಚೇಂಜ್ ಇಟ್. ಯು ನೀಡ್ ಟು ಸ್ಟಾರ್ಟ್ ಲಿಸ್ನಿಂಗ್ ಟು ಹ್ಯಾಪಿ ಸಾಂಗ್ಸ್. ಒಂದು. ಎರಡನೇದು, ನಿಮ್ಮ ಹಾರ್ಟ್ ಚಕ್ರ ಹೀಲಿಂಗ್ ನೀವು ಮಾಡ್ಕೋಬೇಕಾಗಿರುತ್ತೆ ಅಥವಾ ಮಾಡಿಸ್ಕೋಬೋದು. ಸೊ ನೋಡೋಣ, ಯಾವಾಗ ನೀವು ವಿಕ್ಟಿಮ್ ಎನರ್ಜಿಯಿಂದ ಆಚೆ ಬರ್ತೀರಾ, ಏನು ಗ್ರೋತ್ ನಿಮ್ಮ ಲವ್ ಲೈಫಲ್ಲಿ ಯಾವ ರೀತಿಯಾದ ಗ್ರೋತ್ ಬರುವಂಥದ್ದಾಗಿರುತ್ತೆ ಅಂತ. ಇನ್ಸೆಕ್ಯೂರಿಟೀಸ್. ಸೊ ಮೇನಾಗಿ ನಿಮ್ಮ ಲೈಫಲ್ಲಿ ನೀವು ಕಲಿಬೇಕಾಗಿದ್ದಂಥ ಒಂದು ಪಾಠ ಇನ್ಸೆಕ್ಯೂರಿಟೀಸ್. ನೀವು ಲವ್ ಲೈಫಲ್ಲಿ ತುಂಬ ಇನ್ಸೆಕ್ಯೂರ್ಡ್ ಆಗ್ತಿದ್ರಿ ಅನ್ಸುತ್ತೆ. ಇಲ್ಲಿ ನೋಡಿ, ನೀವು ಹಾರ್ಟ್ನ ಬ್ಲಾಕ್ ಮಾಡ್ಕೊಂಡಿದ್ದೀರಾ ಕೂಡ. ಸೊ ಪ್ರೀತಿ ಅನ್ನೋ ವಿಚಾರದಲ್ಲೇ ನಿಮಗೆ ಭಯ ಅನ್ನೋದಿತ್ತು, ಅಥವಾ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಿರೋವಂಥದ್ದಾಗಿತ್ತು, ಅಥವಾ ಪ್ರೀತಿ ಅನ್ನೋದು ನಿಮ್ಗೆ ಸಿಗೋದೇ ಇಲ್ಲ ಅನ್ನೋ ಒಂದು ನೆಗೆಟಿವ್ ವೈಬ್ರೇಷನ್ಸಲ್ಲಿ ಇದ್ರಿ. ಸೊ ವಿಕ್ಟಿಮ್ ಎನರ್ಜಿಯಿಂದ ಆಚೆ ಬಂದಾಗ ನಿಮಗೆ ಗ್ರೋತ್ ಆಗೋದೇ ಲವ್ ಲೈಫ್ ಬಗ್ಗೆ ಸೆಕ್ಯೂರಿಟಿ ಅನ್ನೋದು ಸಿಗುವಂಥದ್ದಾಗಿರುತ್ತೆ. ಯಾರಿಗೆಲ್ಲ ಕಮಿಟ್ಮೆಂಟ್ ಸಿಕ್ಕಿಲ್ಲ, ಕಮಿಟ್ಮೆಂಟ್ ಸಿಗುವಂಥದ್ದಾಗಿರುತ್ತೆ. ಅಥವಾ ನಿಮಗೆ ಎಕ್ಸಾಕ್ಟ್ಲಿ ಲವ್ ಲೈಫಲ್ಲಿ ಸೆಕ್ಯೂರ್ಡ್ ಆಗಿ ಫೀಲ್ ಮಾಡಿಸೋವಂಥ ಒಂದು ಪಾರ್ಟ್ನರ್ ಸಿಗುವಂಥದ್ದಾಗಿರುತ್ತೆ. ಅಥವಾ ಮ್ಯಾರಿಡ್ ಆಗಿದ್ದರೂ ಕೂಡ ಯಾವಾಗ ವಿಕ್ಟಿಮ್ ಎನರ್ಜಿಯಿಂದ ಆಚೆ ಬಂದು ನೀವು ಬೇರೆ ದೃಷ್ಟಿಕೋನದಲ್ಲಿ ನೀವು ಯಾವಾಗ ಬೆಳೆಯುವಂಥ ದೃಷ್ಟಿಕೋನದಲ್ಲಿ ನೋಡೋ ಶುರು ಮಾಡ್ತೀರಾ, ನಿಮ್ಮ ಪಾರ್ಟ್ನರ್ನ ಒಂದು ವೈಬ್ರೇಷನ್ ಕೂಡ ಚೇಂಜ್ ಆಗುವಂಥದ್ದಾಗಿರುತ್ತೆ. ನಿಮ್ಮ ಲವ್ ಲೈಫಲ್ಲಿ ಒಂದು ಸೆಕ್ಯೂರಿಟಿ ಅನ್ನೋದು ಸಿಗೋದಾಗುತ್ತೆ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನೀವು ಸೆಕ್ಯೂರ್ಡ್ ಫೀಲ್ ಮಾಡೋ ಶುರು ಮಾಡ್ತೀರಾ. ಆ್ಯಸ್ ಬಟ್ ನಾಟ್ ದ ಲೀಸ್ಟ್, ಅನದರ್ 2 ಮೆಸೇಜಸ್ ಇಲ್ಲಿದೆ. ಓಕೆ, 3 ಕಾರ್ಡ್ಸ್ ಬಂದಿದೆ. ಮಿರಾಕಲ್ಸ್. ಬಿಲೀವ್ ಇನ್ ಮ್ಯಾಜಿಕ್, ಬಿಲೀವ್ ಇನ್ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್. ಸೊ ಮಿರಾಕಲ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್, ಎನಿ ಮೂಮೆಂಟ್.
ಇಟ್ಸ್ ಜಸ್ಟ್ ದಟ್ ವಿಕ್ಟಿಮ್ ಎನರ್ಜಿಯಿಂದ ಗ್ರೋತ್ ಎನರ್ಜಿ ಬನ್ನಿ, ಇನ್ಸೆಕ್ಯೂರಿಟಿಯಿಂದ ಸೆಕ್ಯೂರಿಟಿ ಫೀಲ್ ಮಾಡೋಕ್ಕೆ ಶುರು ಮಾಡಿ. ದಿಸ್ ಮಿರಾಕಲ್ಸ್ ಬಿಗಿನ್. ಆ್ಯಂಡ್ ಎಸ್, ಇಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಬರ್ತಿರೋದು, ಮ್ಯಾರಿಡ್ ಆಗಿರೋರು ನನ್ನ ಪಾರ್ಟ್ನರಿಂದ ಸೆಕ್ಯೂರಿಟಿ ಅನ್ನೋದು ಫೀಲ್ ಆಗ್ತಿಲ್ಲ, ಇನ್ಸೆಕ್ಯೂರಿಟಿ ಅನ್ನೋದೇ ಇದೆ ರಿಲೇಷನ್ಶಿಪ್ಪಲ್ಲಿ ಅನ್ನೋದಾದರೆ, ಹೇಗೆ ಗ್ರೋ ಆಗುತ್ತೆ, ಹೇಗೆ ಚೇಂಜ್ ಆಗುತ್ತೆ ಅನ್ನೋದಾದರೆ, ಬಿಲೀವ್ ಇನ್ ಮ್ಯಾಜಿಕ್ ಆ್ಯಂಡ್ ಇಟ್ಸ್ ಅ ಸೋಲ್ ಕನೆಕ್ಷನ್ ಫಾರ್ ಮೀ ವಾಟ್ ಐ ಫೀಲ್. ಸೊ ನಿಮ್ಮ ಸೋಲ್ ಹಿಂಗೆ ಇವಾಲ್ವ್ ಆಗುತ್ತೆ. ಆ್ಯಸ್ ಯು ಕ್ಯಾನ್ ಸಿ ಸಂಬಡಿ ಈಸ್ ಗ್ರೋಯಿಂಗ್, ಅಂದರೆ ಮೇಲೆ ಹೋಗ್ತಾ ಇದ್ದಾರೆ. ಸೊ ಆ್ಯಸ್ ಯು ಎವಾಲ್ವ್, ಯು ಗ್ರೋ ಫ್ರಮ್ ಯುವರ್ ಸೋಲ್ ಲೆವೆಲ್, ನಿಮ್ಮ ಪಾರ್ಟ್ನರ್ನ ಸೋಲ್ ಎನರ್ಜಿ ಕೂಡ ಚೇಂಜ್ ಆಗುವಂಥದ್ದಾಗಿರುತ್ತೆ. ಆ್ಯಂಡ್ ದೇರ್ ವಿಲ್ ಬಿ ಅ ಫ್ಲೇಮ್ ಆಫ್ ಲವ್ ಬಿಟ್ವೀನ್ ಯು ಬೋತ್. ಆ್ಯಂಡ್ ಈ ಟು ಕಾರ್ಡ್ಸ್, soulmate. You both are meant to be together, but lot of confusions ಇದೆ. In the meanwhile, ನೀವು ಯಾವ ದೃಷ್ಟಿಕೋನದಲ್ಲಿ ಅವ್ರನ್ನ ನೋಡ್ತೀರಾ ಅದೇ ಎನರ್ಜಿ ಅವರ ದೃಷ್ಟಿಕೋನಕ್ಕೆ ಹೋಗುವಂಥದ್ದಾಗಿದೆ. ಯಾವ ರೀತಿ ಯೋಚನೆ ಮಾಡ್ತೀರಾ ಅವರು ಕೂಡ ಅದೇ ರೀತಿ ಯೋಚನೆ ಮಾಡುವಂಥದ್ದಾಗಿರುತ್ತೆ. ಹಾಗಾಗಿ ನೀವು ವಿಕ್ಟಿಮಿಂದ ಗ್ರೋತ್ನ ಎನರ್ಜಿಗೆ ಬರ್ತೀರಾ, ಸೆಕ್ಯೂರಿಟಿ ಫೀಲ್ ಮಾಡೋಕ್ಕೆ ಶುರು ಮಾಡ್ತೀರಾ. ನೀವು ಸೆಕ್ಯೂರಿಟಿಯನ್ನು ರಿಲೇಷನ್ಶಿಪ್ಪಲ್ಲಿ ಕೊಡೋಕ್ಕೆ ಶುರು ಮಾಡ್ತೀರಾ. ಆ ಎನರ್ಜಿ ಯಾವಾಗ ಕೊಡ್ತೀರಾ, ಯಾವಾಗ ಅದನ್ನು ನೀವು ನೋಡೋಕ್ಕೆ ಶುರು ಮಾಡ್ತೀರಾ. ಮೇ ಬಿ ನಿಮಗೆ ಇವಾಗ ಅದು ವಿಷುವಲೈಸ್ ಆಗ್ತಾಯಿಲ್ಲ, ಬಟ್ ಯು ನೀಡ್ ಟು ಫೀಲ್ ಇಟ್. ಥರ್ಡ್ ಐ ಅಂತ ಹೇಳಿದಾಗ ನಿಮ್ಮ ಮುಂದೆ ಕಾಣಿಸ್ತೇ ಹೋಗಿರ್ಬೋದು ಇನ್ ರಿಯಾಲಿಟಿ, ಬಟ್ ನಿಮಗೆ ಅದು ಬೇಕು ಅಂತ ಹೇಳಿ ವಿಷುವಲೈಸ್ ಮಾಡ್ತಾ ನೀವು ಮುಂದೆ ಹೋದರೆ ದಟ್ ಡ್ರೀಮ್ ವಿಲ್ ಕಮ್ ಟ್ರೂ. ನಿಮ್ಮ ಪಾರ್ಟ್ನರ್ ಕೂಡ ಆ ಒಂದು ಎನರ್ಜಿಗೆ ಬರುವಂಥದ್ದಾಗಿರುತ್ತೆ. ಆ್ಯಂಡ್ ದೇರ್ಸ್ ಅ ಲಾಟ್ ಆಫ್ ಟೆಲಿಪತಿ ಕನೆಕ್ಷನ್. ಸೊ ನೀವು ತಲೆಯಲ್ಲಿ ಏನು ಯೋಚನೆ ಮಾಡ್ತೀರಾ ಅದು ನಿಮ್ಮ ಪಾರ್ಟ್ನರ್ಗೆ ಕೂಡ ಕನೆಕ್ಟ್ ಆಗುವಂಥದ್ದಾಗಿರುತ್ತೆ. ಸೊ ನಿಮ್ಮ ಥಾಟ್ಸು ಅವ್ರ ಜೊತೆ ಕನೆಕ್ಟ್ ಆಗಿರೋದ್ರಿಂದ ನೀವು ಎಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅಷ್ಟು ಅವರ ಒಂದು ಥಾಟ್ಸ್ ನೆಗೆಟಿವ್ ಆಗ್ತಿರೋವಂಥದ್ದಾಗಿರುತ್ತೆ. ಇನ್ ದ ಸೇಮ್ ವೇಲ್ ಅವರು ನೆಗೆಟಿವ್ ಥಾಟ್ಸ್ ಯೋಚನೆ ಮಾಡ್ತಿದ್ದಾರೆ ಅಂದರೆ ಅದು ನಿಮಗೆ ಕೂಡ ಅಫೆಕ್ಟ್ ಆಗ್ತಾಯಿದೆ. ಸೊ ಅದು ಯಾರು ಈ ವಿಡಿಯೋ ನೋಡ್ತಿದ್ರೆ ಅಟ್ಲೀಸ್ಟ್ ನೀವಂತೂ ನಿಮ್ಮ ಥಾಟ್ಸ್ನ ಕರೆಕ್ಟ್ ಮಾಡ್ಕೋಬೋದು ಅಲ್ಲ. ನಿಮ್ಮ ಪಾರ್ಟ್ನರ್ಸ್ಗೂ ಕೂಡ ನೀವು ಶೇರ್ ಮಾಡ್ಬೋದು ಇಫ್ ಯು ವಿಶ್ ಟು, ಇಫ್ ಯು ಆರ್ ಓಕೆ ಆ್ಯಂಡ್ ಕಂಫರ್ಟಬಲ್. ಬಟ್ ಕಳ್ಸೋಕ್ಕಾಗಲ್ಲ ಅನ್ನೋದಾದರೆ ನಿಮ್ಮ ಥಾಟ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಮೀನ್ವೆಲ್ ಅವ್ರ ಥಾಟ್ಸ್ ಕೂಡ ಚೇಂಜ್ ಆಗುವಂಥದ್ದಾಗಿರುತ್ತೆ. ಸಿ ಲಾಟ್ಸ್ ಆಫ್ ಕನ್ಫ್ಯೂಷನ್. ಬಾಟಮ್ ಆಫ್ ದ ಡೆಕ್ ಸೆಲ್ಫ್ ವರ್ತ್ ಇದೆ. ಆ್ಯಂಡ್ ಮೂಮೆಂಟ್ ದ ಸಾಂಗ್ ಚೇಂಜಸ್, ಸೆಲ್ಫ್ ವರ್ತ್, ದ ಹ್ಯಾಪಿ ಮೂಮೆಂಟ್ಸ್. ಸೊ ನಿಮಗಿಲ್ಲಿ ಬರೋದು ನನ್ನ ಮೆಸೇಜು, ಕಮ್ ಔಟ್ ಆಫ್ ದಿಸ್ ಕನ್ಫ್ಯೂಷನ್. ಯು ಆರ್ ಓವರ್ ಥಿಂಕಿಂಗ್. ನನಗೆ ರಿಲೇಷನ್ಶಿಪ್ಪಲ್ಲಿ ಸೆಕ್ಯೂರಿಟಿ ಸಿಗುತ್ತಾ, ನನಗೆ ಸೆಕ್ಯೂರಿಟಿ ಸಿಗುವಂಥ ಪರ್ಸನ್ ಸಿಗ್ತಾರಾ, ಕ್ಯಾನ್ ಐ ಟ್ರಸ್ಟ್ ದ ಪರ್ಸನ್, ಕ್ಯಾನ್ ಐ ಟ್ರಸ್ಟ್ ದ ರಿಲೇಷನ್ಶಿಪ್, ಕ್ಯಾನ್ ಥಿಂಗ್ಸ್ ಗೋಸ್ ಗುಡ್, ಕ್ಯಾನ್ ಥಿಂಗ್ಸ್ ವರ್ಕ್ಸ್ ಬ್ಯೂಟಿಫುಲ್. ಈ ರೀತಿಯಾದ ಹಲವಾರು ಕ್ವಶನ್ಸ್ಗಳಿದೆ. ಸರಿಯಾಗಿರುತ್ತೆ ಸಂಬಂಧ, ಮುಂದೆ ಹೇಗೆ, ಏನು, ಬರೀ ಡೌಟ್ಫುಲ್ ಎನರ್ಜಿಲೇ ಇದ್ದೀರಾ. ಸೊ ಈ ಒಂದು ಕನ್ಫ್ಯೂಷನಿಂದ ಆಚೆ ಬಂದು ಐ ಡಿಸರ್ವ್ ದ ಬ್ಯೂಟಿಫುಲ್ ರಿಲೇಷನ್ಶಿಪ್ ಇನ್ ಮೈ ಲೈಫ್. ಎಸ್, ನಾನು ಡಿಸರ್ವ್ ಮಾಡ್ತೀನಿ ನನ್ನ ಪ್ರೀತಿಸೋವಂಥ ಕಂಪ್ಯಾನಿಯನ್ ಜೊತೆಲಿ ಇರಬೇಕು, ನನ್ನ ಜೊತೆ ಜೀವನ ಚೆನ್ನಾಗಿ ನಡೆಸೋವಂಥ ಪಾರ್ಟ್ನರ್ನ ಡಿಸರ್ವ್ ಮಾಡ್ತೀನಿ, ನಾವು ಇಬ್ಬರು ಜೊತೆಲಿ ಖುಷಿಯಾಗಿರ್ತೀವಿ. ಈ ಒಂದು ಥಾಟಿಗೆ ನೀವು ಬರಬೇಕಾಗಿರುವಂಥದ್ದಾಗಿರುತ್ತೆ. ಸೊ ಓವರಾಲ್ ದ ಎನರ್ಜಿ ಇಸ್ ಸಿ ವಿಕ್ಟಿಮ್, ವೇರ್ ಯು ಓವರ್ ಥಿಂಕಿಂಗ್ ವೈ ಮೀ ಅಂತ, ಅದರಿಂದ ವಿಕ್ಟಿಮ್, ಇನ್ಸೆಕ್ಯೂರಿಟೀಸ್ ಆ್ಯಂಡ್ ಲಾಟ್ ಆಫ್ ಕನ್ಫ್ಯೂಷನ್. ಸೊ ಎಲ್ಲ ಕೂಡ ನಿಮಗೆ ಬರ್ತಿರೋಂಥದ್ದು ನಿಮ್ಮ ಸೆಲ್ಫ್ ವರ್ತ್. ಅಂದರೆ ನನಗೆ ಕನ್ನಡದಲ್ಲಿ ವರ್ಡ್ ಬರ್ತಾಯಿಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ, ಬಟ್ ನನ್ನ ಜೀವನದಲ್ಲಿ ಪಡೆಯೋದಿಷ್ಟೇನಾ ಅಂತ ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ. ನಿಮ್ಮನ್ನು ನೀವು ತುಂಬ ಕೆಳಗೆ ಹಾಕ್ಕೊಂಡಿದ್ದೀರಾ ಈ ವಿಕ್ಟಿಮ್ ಎನರ್ಜಿಲಿ. ನನ್ನ ಜೊತೆ ಯಾಕೆ ನೋವು, ಯಾಕೆ ಈ ರೀತಿ ಪೇನ್ ಅನ್ನೋದನ್ನ. ಸೊ ಈ ಒಂದು ವಿಚಾರಗಳಿಂದ ಆಚೆ ಬರಬೇಕಾಗಿರುತ್ತೆ. ಯಾವಾಗ ಎಸ್ ನಾನು ಕೂಡ ಖುಷಿಯಾಗಿರ್ತೀನಿ, ನನಗೂ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ ಅನ್ನೋ ಒಂದು ಸೆಲ್ಫ್ ವರ್ತ್ನ ನೀವು ಬಿಲೀವ್ ಮಾಡ್ತೀರಾ. ಈ ಸೆಲ್ಫ್ ವರ್ತ್ ಬರೋದು ಯಾವಾಗ ನೀವು ನಿಮ್ಮ ಮೇಲೆ ಕಾನ್ಫಿಡೆಂಟ್ ಆಗಿರ್ತೀರಾ, ನಿಮ್ಮ ಮೇಲೆ ಫೋಕಸ್ ಮಾಡ್ತೀರಾ, ನಿಮ್ಮ ಒಂದು ಡೆವಲಪ್ಮೆಂಟ್, ನಿಮ್ಮ ಒಂದು ಥಾಟ್ಸ್ ತುಂಬ ಚೆನ್ನಾಗಿರುತ್ತೆ, ಆವಾಗ ಥಿಂಗ್ಸ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಫಾರ್ ಯು. ಸಿ ಯುವರ್ ಸೋಲ್ಮೇಟ್ ವಿಲ್ ಕಮ್, ದ ಮಿರಾಕಲ್ ಹ್ಯಾಪನ್ಸ್, ದ ಗ್ರೋತ್ ವಿಲ್ ಹ್ಯಾಪನ್. ಸೊ ಈ ಸೋಲ್ಮೇಟ್ ಯಾರಿದ್ದಾರೆ ಅವ್ರ ಜೊತೆ ನಿಮ್ಮೊಂದು ರಿಲೇಷನ್ಶಿಪ್ ಗ್ರೋ ಆಗುವಂಥದ್ದಾಗಿರುತ್ತೆ. ಸೊ ಓವರಾಲ್ ಯು ನೀಡ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್ ವರ್ತ್. ಆ್ಯಂಡ್ ಇಲ್ಲಿ ಬಂದಿರೋಂಥ ಕಾರ್ಡ್ಸ್ನ ಒಂದು ಕಾಂಬಿನೇಷನ್ಸ್ ಕೂಡ ರೂಟ್ ಚಕ್ರ,
ಎಲ್ಲಿ ಕಾನ್ಫಿಡೆನ್ಸ್ ಇಶ್ಯೂಸ್ ಇದೆ ಅಂದರೆ ನಾನು ಡಿಸರ್ವೇ ಮಾಡಲ್ಲ, ನಿಮ್ಮ ಅಸ್ತಿತ್ವದ ಬಗ್ಗೆನೇ ನಿಮಗೆ ಭಯ ಇರುವಂಥದ್ದಾಗಿರುತ್ತೆ. ಸೊ ನಿಮ್ಮ ಬಗ್ಗೆನೇ ನಿಮಗೆ ಭಯ ಇರುವಂಥದ್ದಾಗಿದೆ, ನೀವು ಏನು ಅನ್ನೋದೇ ನಿಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ದ ಅಫರ್ಮೇಷನ್ಸ್ ಐ ಹ್ಯಾಮ್. ಯಾವಾಗ ನಿಮ್ಮ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡ್ತೀರಾ, ಐ ಆಮ್ ವರ್ತ್ ಆಫ್ ಲವ್, ಐ ಡಿಸರ್ವ್ ಲವ್. ಸೊ ಆ ರೀತಿಯಾಗಿ ನೀವು ಕಾನ್ಫಿಡೆಂಟಾಗಿ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಯು ಸ್ಟಾರ್ಟ್ ಬಿಲೀವಿಂಗ್ ದ ಡಿಸೈರ್ಸ್. ದಿ ಆರೆಂಜ್ ಶೇಡ್ ಇದು ಸೇಕ್ರೆಡ್ ಚಕ್ರ ಆಗಿರುತ್ತೆ. ಸೊ ವಿಚ್ ಗಿವ್ಸ್ ದ ಬರ್ತ್ ಟು ಯುವರ್ ಡಿಸೈರ್ಸ್. ಸೊ ಆಸೆಗಳಿಗೆ ಜನ್ಮ ಕೊಡುವಂಥ ಒಂದು ಚಕ್ರ ಆಗಿರುತ್ತೆ. ಸೊ ವೆನ್ ಯು ಸ್ಟಾರ್ಟ್ knowing your worth and you start asking for it, I deserve the right person, I deserve the good things, ಆ ಒಂದು ಡಿಸೈರ್ಸ್ ಮ್ಯಾನಿಫೆಸ್ಟೇಟ್ ಆಗುವಂಥದ್ದು ಆಗಿರುತ್ತೆ. ಇನ್ ದ ಸೋಲಾರ್ ಪ್ಲೆಕ್ಸಸ್ ಚಕ್ರ ವಿಚ್ ಕಮ್ಸ್ ಆಸ್ ಅ ಔಟ್ಕಮ್. ಸೊ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ತಾ ನಿಮ್ಮ ರೂಟ್ ಚಕ್ರ ಸೋಲ್ಮೇಟ್, ಯು ಡಿಸರ್ವ್ ದ ಸೋಲ್ಮೇಟ್, ಯು ಆರ್ ಅ ಸೋಲ್ಮೇಟ್, ಯು ಆರ್ ಹ್ಯಾವಿಂಗ್ ಅ ಸೋಲ್ಮೇಟ್ ಇನ್ ಯುವರ್ ಲೈಫ್ ಅಂತ ಕಾನ್ಫಿಡೆಂಟ್ ಆಗಿರಬೇಕಾಗಿರುತ್ತೆ. ತಲೆಯಲ್ಲಿ ತುಂಬ ಥರ್ಡ್ ಐ ಚಕ್ರ ನಾನು ಆಲ್ರೆಡಿ ಇಲ್ಲಿ ತೋರಿಸಿದೆ ಕೂಡ. ಆ್ಯಂಡ್ ದಿಸ್ ಕಾರ್ಡ್ ಆಲ್ಸೋ ಸೇಸ್ ಅಬೌಟ್ ಥರ್ಡ್ ಐ. ಸೊ ಮೆಂಟಲಿ ನೀವು ತುಂಬ ಕನ್ಫ್ಯೂಷನ್ಸಲ್ಲಿದ್ದೀರಾ, ಮೆಂಟಲಿ ತುಂಬ ನೆಗೆಟಿವ್ ಥಿಂಕಿಂಗ್ ಮಾಡ್ತೀರಾ ನಿಮ್ಮ ರಿಲೇಷನ್ಶಿಪ್ಸ್ ಬಗ್ಗೆ. ಆ್ಯಕ್ಚುಲಿ ನಿಮ್ಮ ಬಗ್ಗೆನೇ ನೀವು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ. ಸಿ ವಾಟ್ ಇಫ್ ನನ್ನ ಲೈಫಲ್ಲಿ ಬರೋರು ನನಗೆ ಗೋಸ್ಟ್ ಮಾಡಿದ್ರೆ, ಅಂದರೆ ನನಗೆ ತೊಂದರೆ ಕೊಟ್ಟರೆ, ಅಥವಾ ರಿಲೇಷನ್ಶಿಪ್ಪಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಲ್ಲ, ಅಥವಾ ರಿಲೇಷನ್ಶಿಪ್ಪಲ್ಲಿ ನನಗೆ ನೋವೇ ಕೊಡ್ತಾರೆ, ಅಥವಾ ತೊಂದರೆನೇ ಕೊಡ್ತಾರೆ, ಅಥವಾ ಆನ್ ಆ್ಯಂಡ್ ಆಫ್ ಬರ್ತಾರೆ ಹೋಗ್ತಾರೆ, ಮೋಸ ಮಾಡ್ಬೋದೇನೋ, ಈ ರೀತಿಯಾದ ಪರ್ಸನ್ನೇ ನನ್ನ ಲೈಫಲ್ಲಿ ಬರ್ಬೋದೇನೋ ಅಂತ ನೀವೇ ಯೋಚನೆ ಮಾಡ್ತಿರೋಂಥ ಒಂದು ಥಾಟ್ಸ್ಗಳಾಗಿದೆ ಕೂಡ. ಸೊ ಯು ನೀಡ್ ಟು ಕಮ್ ಔಟ್ ಆಫ್ ಇಟ್. ಮೇನ್ಲಿ ರೂಟ್ ಚಕ್ರ, ಸೇಕ್ರೆಡ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ ಆಟೋಮೆಟಿಕ್ಕಾಗಿ ಅದು ರಿಸಲ್ಟ್ ಆಗಿ ಬರುವಂಥದ್ದಾಗಿದೆ. ಹಾರ್ಟ್ ಚಕ್ರ ಆ್ಯಂಡ್ ಥರ್ಡ್ ಐ ಚಕ್ರ, ಇದಿಷ್ಟು ಮೇಲೆ ನೀವು ವರ್ಕ್ ಮಾಡಬೇಕಾಗಿರುತ್ತೆ. ಸೊ ರೂಟ್ ಚಕ್ರಗಾದರೆ ಐ ಹ್ಯಾಮ್, ಎಲ್ಲಿ ನಿಮ್ಮ ಅಸ್ತಿತ್ವದ ಬಗ್ಗೆ ನೀವು ಕಾನ್ಫಿಡೆಂಟ್ ಆಗ್ತೀರಾ. ಸೇಕ್ರೆಡ್ ಚಕ್ರ, ಎಲ್ಲಿ ನಿಮ್ಮ ಆಸೆಗಳಿಗೆ ಕನಸುಗಳಿಗೆ ಒಂದು ಜನ್ಮ ಬರುತ್ತೆ ಅಲ್ಲಿಂದ. ಸೊ ಐ ಫೀಲ್ ಮೈ ವಿಶ್ ಕಮ್ಮಿಂಗ್ ಟ್ರೂ ಅಂತ ಹೇಳೋ ರೀತಿ. ಆ್ಯಂಡ್ ಹಾರ್ಟ್ ಚಕ್ರ, ಐ ಲವ್ ಮೈ ಸೆಲ್ಫ್, ಐ ಲವ್ ದ ರಿಲೇಷನ್ಶಿಪ್ ಐ ಆಮ್ ಇನ್, ಐ ಡಿಸರ್ವ್ ಲವ್. ಇದರಿಂದ ನಿಮ್ಮ ಥರ್ಡ್ ಐ ಚಕ್ರ, ಐ ಸಿ ಹ್ಯಾವಿಂಗ್ ಅ ಬ್ಯೂಟಿಫುಲ್ ರಿಲೇಷನ್ಶಿಪ್, ಐ ಚೇಂಜ್ ಮೈ ಕರೆಂಟ್ ರಿಯಾಲಿಟಿ ಇನ್ ಟು ಮೈ ಡಿಸೈರ್ಡ್ ರಿಯಾಲಿಟಿ ಅಂತ ನಿಮ್ಮ ಒಂದು ಥಾಟ್ಸ್ನ ಚೇಂಜ್ ಮಾಡಬೇಕಾಗಿರುತ್ತೆ ಬೈ ಥಿಂಕಿಂಗ್ ಪಾಸಿಟಿವ್. ಈ 4 ಚಕ್ರ ಮೇಲೆ ನೀವು ಈ ರೀತಿ ವರ್ಕ್ ಮಾಡೋದ್ರಿಂದ ಥಿಂಗ್ಸ್ ವಿಲ್ ಸ್ಟಾರ್ಟ್ ವರ್ಕಿಂಗ್. ಒಂದು ಲವ್ ಲೈಫ್ ಚೆನ್ನಾಗಿ ಆಗುವಂಥದ್ದಾಗಿದೆ ಅನ್ನೋದೇ ಒಂದು ಮೆಸೇಜ್ ಬಂದಿರುವಂಥದ್ದಾಗಿದೆ. ಓಕೆ, this song is very melodious. Okay, it's like explaining ಕಾನ ಹೇಗೆ ರಾಧಾಮಯ ಅಲ್ಲಿ ಹೇಗೆ ಕಳೆದೋಗಿದ್ದಾರೆ ಪ್ರೀತಿಲಿ ಅಂತ. ಸೊ ದಿಸ್ ಆರ್ ದ ಮ್ಯೂಸಿಕ್ಸ್ ದಟ್ ಆರ್ ಆ್ಯಕ್ಚುಲಿ ಕನೆಕ್ಟಿಂಗ್ ವಿತ್ ಯುವರ್ ಮೆಸೇಜಸ್ ಆಲ್ಸೋ. ಸೊ ನಿಮ್ಮ ಒಂದು ವಿಕ್ಟಿಮ್ ಎನರ್ಜಿಯ ಒಂದು ಪೇನ್ ಎನರ್ಜಿಯಿಂದ ಆಚೆ ಬರ್ತೀರಾ. ಎಕ್ಸಾಕ್ಟ್ಲಿ ಒಂದು ಬ್ಯೂಟಿಫುಲ್ ಆದ ರಿಲೇಷನ್ಶಿಪ್ ನಿಮ್ಮ ಲವ್ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗುವಂಥದ್ದಾಗಿರುತ್ತೆ, ಅಥವಾ ಕರೆಂಟ್ ಪಾರ್ಟ್ನರ್ ಜೊತೆ ನಿಮ್ಮ ಲವ್ ಲೈಫ್ ತುಂಬ ಚೆನ್ನಾಗಿ ಮುಂದೆ ಹೋಗುವಂಥದ್ದಾಗಿರುತ್ತೆ. ಸಿ ರಿಮೆಂಬರ್, ಪಾಸ್ಟ್ನ ಚೇಂಜ್ ಮಾಡೋಕ್ಕಾಗಲ್ಲ, ಆದರೆ ಪ್ರೆಸೆಂಟಲ್ಲಿ ನೀವು ಯಾವ ರೀತಿ ಆ್ಯಕ್ಷನ್ ತೊಗೊತೀರಾ ಅದರಿಂದ ನಿಮ್ಮ ಫ್ಯೂಚರ್ನ ನೀವು ಚೇಂಜ್ ಮಾಡ್ಬೋದಾಗಿರುತ್ತೆ. ಹಾಗಾಗಿ ಇನ್ನು ಪೇನಲ್ಲೇ ಕೂತಿದ್ರೆ ನಿಮ್ಮ ಫ್ಯೂಚರ್ನ ಕೂಡ ನೀವು ಪೇನಲ್ಲೇ ಅಟ್ರ್ಯಾಕ್ಟ್ ಮಾಡ್ತೀರಾ. ರಾದರ್ ಪ್ರೆಸೆಂಟಲ್ಲಿ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಆ್ಯಕ್ಷನ್ ತೊಗೊಳ್ತೀರಾ, ನಿಮ್ಮ ಫ್ಯೂಚರಲ್ಲಿ ಕೂಡ ಅದು ರಿಸಲ್ಟ್ ಆಗಿ ಬರುವಂಥದ್ದಾಗಿರುತ್ತೆ. ದ್ಯಾಟ್ ಈಸ್ ಆಫ್ ಮ್ಯಾನಿಫೆಸ್ಟೇಷನ್ ಆಲ್ಸೋ ವರ್ಕ್ಸ್. ಸೊ ಇವತ್ತು ನೀವು ತೊಗೊಳ್ಳೋಂಥ ಹೆಜ್ಜೆಯಿಂದ ಮುಂದೆ ನಿಮ್ಮ ಒಂದು ಭವಿಷ್ಯ ಇರುತ್ತೆ ಅಂತ ಹೇಳ್ತೀವಿ ಅಲ್ಲ, ಅದೇ ರೀತಿ ಇವತ್ತು ಏನು ಹೆಜ್ಜೆ ತೊಗೊತೀರಾ ಅದರಿಂದ ನಿಮ್ಮ ಲವ್ ಲೈಫ್ ಮುಂದೆ ತುಂಬ ಚೆನ್ನಾಗಿ ಆಗುವಂಥದ್ದಾಗಿರುತ್ತೆ. ಸೊ ಟೇಕ್ ಅ ವೈಸ್ ಡಿಸಿಷನ್. ಸೊ ಯು ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ಆನ್ ದಿಸ್ ಚಕ್ರಾಸ್. ನಿಮಗೆ ನಿಮ್ಮ ಒಂದು ಚಕ್ರ ಮೇಲೆ ವರ್ಕ್ ಮಾಡ್ಕೊಳ್ಳೋಕೆ ಬರುತ್ತೆ ಅಂದರೆ ಯು ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಇಟ್. ಇನ್ ಕೇಸ್ ನಿಮಗೆ ಬರಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಸೀಕ್ ಅ ಸೆಷನ್ ವಿತ್ ಮೀ, ಐ ಕ್ಯಾನ್ ಹೆಲ್ಪ್ ಯು ಔಟ್ ಆನ್ ದ್ಯಾಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇವತ್ತು ರಾಧಾಕೃಷ್ಣ ಡಿವೈನ್ಲಿ ಮದುವೆ ಆದಂಥ ದಿನ, ಅಂದರೆ ದೇವರುಗಳು ಸೇರಿ ಇವರಿಬ್ಬರು ಮದುವೆ ಮಾಡಿದಂಥ ದಿನ. ಸೊ ನಿಮ್ಮ ಲೈಫಲ್ಲೂ ಅಷ್ಟೇ ದೇವರ ಒಂದು ಕೃಪೆಯಿಂದ ಬರೋವಂಥ ಪಾರ್ಟ್ನರ್ ಆಗಿರಲಿ, ದೇವರ ಕೃಪೆಯಿಂದ ನಿಮ್ಮ ಒಂದು ಲವ್ ಲೈಫ್ ಚೆನ್ನಾಗಿರೋವಂಥದ್ದು ಆಗಿರಲಿ. ಆ್ಯಂಡ್ ಲೆಟ್ ಯು ಆ್ಯಂಡ್ ಯುವರ್ ಪಾರ್ಟ್ನರ್ ಸೋಲ್ಸ್ ಮೀಟ್ ಈಚ್ ಅದರ್ ಆ್ಯಂಡ್ ಗೆಟ್ ಟುಗೆದರ್. ಅದು ಜನ ನೋಡಿ ಮಾಡೋದಕ್ಕಿಂತ, ಪೇರೆಂಟ್ಸ್ ನೋಡಿ ಮಾಡೋದಕ್ಕಿಂತ
ದೇವರು ಬ್ಲೆಸ್ಸಿಂಗ್ಸಿಂದ ಇದ್ದು ಮಾಡೋವಂಥ ಒಂದು ಯೂನಿಯನ್ ಆಗಿರುತ್ತಲ್ಲ, ಇಟ್ ವಿಲ್ ಬಿ ವೆರಿ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಬ್ಯೂಟಿಫುಲ್. ಆ್ಯಂಡ್ ತುಂಬ ಜನ ಯಾರೆಲ್ಲ ಡಿಲೇ ಆಗಿದೆ ಮ್ಯಾರೇಜ್, ಅಥವಾ ಯಾರೆಲ್ಲ ಸಿಂಗಲ್ಸ್ ಇದ್ದೀರಾ, ಅಥವಾ ನಿಮ್ಮ ಲವ್ ಲೈಫಲ್ಲಿ ಪ್ರಾಬ್ಲಮ್ಸ್ ನಡೀತಿದೆ, ಅಥವಾ ಮ್ಯಾರೇಜ್ ಆಗಿ ಪ್ರಾಬ್ಲಮ್ಸ್ ಆಗಿ ಬ್ರೇಕ್ ಆಗಿದೆ, ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ಸ್ ಚೆನ್ನಾಗಿ ಆಗ್ತಿಲ್ಲ ಅಂತ ಹೇಳಿದ್ರೆ, ಮೇ ಬಿ ನಿಮ್ಮ ಒಂದು ಲೈಫಲ್ಲಿ ಒಂದು ಬ್ಯೂಟಿಫುಲ್ ಆದ ಪರ್ಸನ್ನ ಕರ್ಕೊಂಬರ್ಬೇಕಾಗಿದ್ದು. ಲವ್ ಸ್ಟೋರಿ ವಾಸ್ ಬೀನ್ ರಿಟರ್ನ್ ಬೈ ಡಿವೈನ್. ದೇವರು ನಿಮ್ಮ ಒಂದು ಲವ್ ಸ್ಟೋರಿನ ಬರೀತಾ ಇದ್ದಾರೆ ಅಂತ ಒಂದು ಬ್ಯೂಟಿಫುಲ್ ಆದ ಕೋಟ್ ನಾನು ಚೈಲ್ಡ್ಹುಡ್ ಡೇಸಿಂದ ಕೇಳಿದಂಥ ಒಂದು ಕೋಟ್. ಬಟ್ ಐ ಯೂಸ್ ಟು ಆಸ್ಕ್ ಹೌ, ಬಟ್ ಐ ಹವ್ ಫೀಲ್ ಇಟ್, ಎಸ್ ಇಟ್ ಹ್ಯಾಪನ್ಸ್. ದೇವರು ಬರೆದಂತಹ ಒಂದು ಕಥೆನೇ ಬೇರೆ ಡಿಫ್ರೆಂಟ್ ಆಗಿರುತ್ತಂತೆ. ಸೊ ಜಸ್ಟ್ ಲೈಕ್ ರಾಧಾಕೃಷ್ಣನ ಮದುವೆ ಹೇಗೆ ದೇವರು ಬರೆದ್ರು, ಸೊ ಲೆಟ್ ಇನ್ ಯೋರ್ ಲೈಫ್ ಆಲ್ಸೋ ರಿಲೇಷನ್ಶಿಪ್ ಕಮ್ಸ್ ಬ್ಲೆಸ್ಡ್ ಬೈ ದ ಡಿವೈನ್. ನೀವು ನಂಬುವಂಥ ದೇವರಿಂದ ಬರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಈ ಒಂದು ವಿಡಿಯೋ ಹೇಗಿತ್ತು ಅಂತ. ಎನರ್ಜೀಸ್ ವರ್ ವೆರಿ ಸಾಫ್ಟ್ ಆ್ಯಂಡ್ ವೆರಿ ಸಟಲ್. ಥ್ಯಾಂಕ್ ಯು.